ಹಾಯ್ ಹಲೋ ನಮಸ್ಕಾರ. ನನ್ನ ಸಣ್ಣ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ವ್ಲಾಗ್ ವಿತ್ ಮಣಿಜಯ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಸ್ಸಲ್ಲಿ ಒಬ್ಬರು ನಮ್ಮದು ಗುರ್ತದವರಿದ್ದರು, ಅವರು ವಿಡಿಯೋ ತೆಗೆಯೋದು ನನ್ನದು, ಹಾಗೆ ಮಾತಾಡ್ಕೊಂಡು ಬಂದೆ. ಸರಿ, ಬಸ್ಸಲ್ಲಿ ಕೂತಾಯ್ತು, ಈಗ ಹತ್ತಿದ್ವಿ ಬಸ್. ಓಕೆ, ಹಾಂ, ಈಗ ಒಂದು ಹೋಟೆಲಿಗೆ ಬಂದೆ ಸಣ್ಣದೇನಾದರೂ ತಿನ್ನುವ ಅಂತ. ಹಾಗೆ ಸಣ್ಣದು ತಿನ್ನಲಿಕ್ಕೆ ಹೋಗಿ ಇಲ್ಲಿ ಸೂಪ್ ಕುಡಿದ್ವಿ, ಮಟನ್ ಸೂಪ್ ಬೈಟು. ವಾರಕ್ಕೆ ಒಮ್ಮೆ ಅಲ್ಲ, ಸರಿ ಅಂತ ನಾನು ತಗೊಂಡ್ವಿ. ಮತ್ತೊಂದು ಚಿಕನ್ ಮಸಾಲ ಹೇಳಿದ್ವಿ. ಸರಿ, ತಿಂದಾದಮೇಲೆ ಗೊತ್ತಾಯಿತು ಚಿಕನ್ ಮಸಾಲ ಬೇಡ ಇತ್ತು, ಪನ್ನೀರ್ ಕರಿಯ ಮಶ್ರೂಮ್ ಕರಿಯ ಓಕೆ ಇರ್ಬೋದಿತ್ತು ಅಂತ. ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಗ್ರೇವಿ ಹಾಗೆ ಸ್ವಲ್ಪ ಚಿಕನ್ ಎಲ್ಲ ಹಾಗೇನೆ ಬಿಟ್ವಿ. ಓಕೆ, ಮತ್ತೆ ಮನಿ ಬಾಕ್ಸ್ ಹೊಡೆದದ್ದು ಮಾರೆ ಮಂಡೆ ಬೆಚ್ಚದಲ್ಲಿ. ವಿಷಯ ಇಷ್ಟೇ, 7,000 ಸಂಬಳ ಆದದ್ದು. 7,000 ಅಡ್ವಾನ್ಸ್ ತೆಗೆದಿದ್ದೆ, ಹಾಗೆ 7,000 ಸಂಬಳ. ನನ್ನ ಅಧಿಕ ಪ್ರಸಂಗ ಕೇಳಿ 2,000 ನಾನು ಸಾಲ ಕೊಟ್ಟೆ ಬೇರೆಯವರಿಗೆ. ನನಗೆ ಗೊತ್ತಿಲ್ಲ ಫಂಡಿಗೆ ಹಣ ಶಾರ್ಟೇಜ್ ಆಗ್ತದೆ ಅಂತ. ಮತ್ತು 3,000 ಲೋನಿಗೆ ಕೊಟ್ಟೆ. ಫಂಡಿಗೆ 2,000 ಶಾರ್ಟೇಜ್ ಆಗ್ತದೆ ಅಂತ ಬಾಕ್ಸ್ ಹೊಡೆದೆ, 4,000 ಕಟ್ಟಲಿಕ್ಕೆ. ಬಾಕ್ಸಲ್ಲಿ 6,000 ಸಿಕ್ಕಿತ್ತು. ಮತ್ತು ಒಂದು ಇದೆಲ್ಲ ಅಡವಿಟ್ಟು ಒಂದು 12,000 ಆಗಿತ್ತು. 12 + 6 18,000 ಆಗಿತ್ತು. 18,000ದಲ್ಲಿ ಗಾಡಿ ತೆಗೆಯುವಂತ ಹೊರಟದ್ದು ನಾವು. ಆಯಿತು, ಹೋಗುವ ಈಗ. ಗಾಡಿ ತೆಗೆಯುವಂತ ಹೋಗುವಾಗ ಅಡ್ವಾನ್ಸ್ ಕೊಟ್ಟು ಯಾರೋ ಬುಕ್ ಮಾಡಿದ್ದಾರೆ. ಹಾಗೆ ಲಲಿತಾ ಜ್ಯುವೆಲ್ಲರಿಗೆ ಬಂದ್ವಾ. ಲಲಿತಾ ಜ್ಯುವೆಲ್ಲರಿಗೆ ಬಂದ ಮೇಲೆ ಎಂತಾದರೂ ಒಂದು ಗೋಲ್ಡ್ ಆದರೂ ಪರ್ಚೇಸ್ ಮಾಡುವ ಅಂತ ಬಂದ್ವಿ. ಸರಿ, ಈಗ ಗೋಲ್ಡ್ ಪರ್ಚೇಸ್ ಏನು ಮಾಡಿದ್ವಿ ಅಂದರೆ, ಒಂದು ಕಾಲುಂಗುರ ನಂದು ಮೊದಲಿದ್ದು ಕೊಟ್ಟು ಸ್ವಲ್ಪ ಹಾಸಿಗೆಗೆಲ್ಲ ಸಿಕ್ಕಿ ಬೀಳ್ತಾಯಿತ್ತು. ಹಾಗಾಗಿ ಒಂದು ಕಾಲುಂಗುರ ಮೊದಲಿದ್ದು ಕೊಟ್ಟು ವಾಪಸ್ ಇದನ್ನು ತೊಗೊಂಡು. ಇದಕ್ಕೆ 1,100 ರೂಪಾಯಿ. ಮೊದಲಿದ್ದಕ್ಕೆ 750 ರೂಪಾಯಿಗೆ ಹೋಯಿತು. ಅದು ಜಿಗ್ಜ್ಯಾಗ್ ಹಾವಿನ ಥರದ್ದು ಇರ್ತದಲ್ಲ, ಆ ಥರದ್ದು ಕಾಲುಂಗುರ. ಇದು 3 ಸುತ್ತಿದ್ದು ಕಾಲುಂಗುರ. ಎಂಥ ಅವಸ್ಥೆ, ಇಷ್ಟು ಸಣ್ಣ ಕಾಲುಂಗುರ ನನ್ನ ಕಾಲಿಗೆ ಹೋಗ್ತಾ ಇಲ್ಲ. ತೆಂಗಿನೆಣ್ಣೆ ಹಚ್ಚಿ ಈಗ ಕಾಲುಂಗುರ ಹಾಕೋದು. ಸುತ್ತಮುತ್ತ ಎಂಚ ಮಾಡಿಸಿ ಬೇತಕ್ಲೆ ಪಾಡ್ದಂಡು. ತೆಪ್ಪು ನಾನೊಂಚೂರು ಆಗಲಿಲ್ಲ, ಸರಿ ಆಗಲಿಲ್ಲ ಅದು. ಹಾಗೂ ಈಗ ಒಂದು ಕಾಲು ಉಂಗುರ ಹಾಕಿ ಆಯಿತು. ಸರಿ, $1,097 ರೂಪಾಯಿ. ಅಂದರೆ 100 ರೂಪಾಯಿಗೆ 3 ರೂಪಾಯಿ ಕಮ್ಮಿ ಅಷ್ಟೇ. ಸೈನ್ ಹಾಕಿ ಆಯಿತು. ಸೈನ್ 2 ಪೇಪರಲ್ಲಿ ಸಾಕಿ ಆಯಿತು. ಒಂದು ಹಳತು ಉಂಗುರ ಕೊಟ್ಟದ್ದಕ್ಕೆ, ಕಾಲುಂಗುರ ಕೊಟ್ಟದ್ದಕ್ಕೆ 750 ರೂಪಾಯಿಯನ್ನು, ಅದರ ಮೇಲೆ 1,000 ಕೊಡಲಿಕ್ಕೆ ಸಿಕ್ಕಿತ್ತು ಅಷ್ಟೇ. ಹಾಗೂ ಈಗ ಕಾಲುಂಗುರ ಒಂದು ಹಾಕಿ ಆಯಿತು. ನೆಕ್ಸ್ಟ್ ಬಿಲ್ಲಿಗೆ ಅಂತ ಬಂದ್ವಿ. ಒಳ್ಳೆ ಡಿಸೈನ್ ಇತ್ತು. ಮತ್ತು ಇವರಿಗೆ ಒಂದು ಚಿನ್ನದ್ದು ಟಿಕ್ಕಿ ತಗೊಂಡ್ವಿ, ರೌಂಡದ್ದು. ಅದನ್ನೊಂದು ಸಿಕ್ಕಿ ಹೋದದ್ದು. ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಸಿಕ್ಸ್ಲಿಕ್ಕೆ, ಮತ್ತೆ ಅವ್ರು ಸಿಕ್ಕಿಸಿದ್ರು. ನೋಡಿ, ಇದೇ ಟಿಕ್ಕಿ ರೌಂಡ್ ಇದ್ದು. 8,082 ರೂಪಾಯಿ ಆಯಿತು. ನೆಕ್ಸ್ಟ್ ಇವರ ಮೊಬೈಲ್ದು ಸ್ವಲ್ಪ ರಿಪೇರಿ ಇತ್ತು, ಹಾಗಾಗಿ ಮೊಬೈಲ್ ಅಂಗಡಿಗೆ ಹೋಗಿ ಮೊಬೈಲ್ ಕೊಟ್ಟು ಬಂದ್ವಿ. ಎಲ್ಲಿಗೆ? ಪಿಲಿಪಂಜ ನೋಡಲಿಕ್ಕೆ ಬಂದದ್ದು. ಹಾಗೆ ಪಿಲಿಪಂಜ ಇದು ನಾನು. ಸರಿ, ಈಗ ಪಿಲಿಪಂಜ ನೋಡಲಿಕ್ಕೆ ಟಿಕೆಟ್ ಆಯಿತು. ಸ್ವಲ್ಪ ಟೈಮ್ ಪಾಸಿಗೆ ಅಂತ, ವಾರಕ್ಕೆ ಒಮ್ಮೆ ಅಲ್ಲ, ಇದೆಲ್ಲ ಜಾಸ್ತಿ ನಮ್ಮ ದುಂದು ವೆಚ್ಚ ಅಂತಲೇ ಹೇಳ್ಬೋದು ಅಲ್ಲ. ಹೌದು, ಹಾಗಾಗಿ ನೆಕ್ಸ್ಟ್ ಪಿಲಿಪಂಜಕ್ಕೆ ಟಿಕೆಟ್ ಮಾಡಿ ಆಯಿತು.
ಪಿಲಿ ಎಂಚ ಅನ್ಕೊಂಡು ಪುದರ್ ತೋಜಾಡು ಚೂರಿಂಚಾಲೆ ಯಾವ ಇತ್ತು ಇರೇದು ಉಪ್ಪಿನತ್ತು ಪಿಲಿ ಎಂಚ ಅನ್ಕೊಂಡು ಎಂಚ ಜನನೇ ಇಲ್ಲ ಮಾರೆ 12 ತಾರೀಕಿಗೆ ರಿಲೀಸ್ ಆದದ್ದು. ನಾವು 14ಕ್ಕೆ ಹೋದದ್ದು. ಒಂದು 2 ದಿನ ಆಯಿತು. 15 ಅಲ್ಲ ನೆನ್ನೆ, 15. ಒಂದು 10 ಜನ ಇರ್ಬೋದು ನಮ್ಮನ್ನು ಸೇರಿಸಿ, ಜನನೇ ಇಲ್ಲ. ಕುಡಿದು ಬಂದು ಹಿಂದ್ಗಡೆ ಬಾರಿ ಗಲಾಟೆ ಮಾಡ್ತಾಯಿದ್ರು. ಇಂಟರ್ವೆಲ್ಲಲ್ಲಿ ಸೀಟ್ ಚೇಂಜ್ ಮಾಡಿದ್ವಿ. ಜನಗಣಮನ ಅಧಿನಾಯಕ ಜನಯ ಪಿಲಿಪಂದು ಸ್ಟಾರ್ಟ್ ಆಯ್ತು. ಹೇಳುವಷ್ಟೇನು ಚಂದ ಇಲ್ಲ. ಒಂದು ಸಲ ಬೇಕಾದರೆ ಪಿಕ್ಚರ್ ನೋಡ್ಬೋದು, ಕಾಮಿಡಿ ಎಲ್ಲ ಉಂಟು. ಸರಿ, ಓಕೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮಸ್ತೆ. ಮುಗಿಲಿಲ್ಲ, ಎಂತ ಗೊತ್ತುಂಟ, ಡಬ್ಬಿ ಹೊಡಿಲಿಕ್ಕೆ ಕಾರಣ ನಾನೇ ಸೇವಿಂಗ್ ಮಾಡ್ತಾ ಬಂದದ್ದು. ಎಲ್ಲ ಹಣ ಡಬ್ಬಿಗೆ, ಗಂಡಂದು ಸಂಬಳ ಡಬ್ಬಿಗೆ, ನನ್ನ ಸಂಬಳ ಡಬ್ಬಿಗೆ, ಟಿಪ್ಸು ಡಬ್ಬಿಗೆ, ಎಲ್ಲನೂ ಡಬ್ಬಿಗೆ ಹಾಕ್ತಾ ಬಂದೆ. ಹಾಗೆ ಮಾಡಿದರೆ ಸಂಬಳ ಇದು ಉಳಿತಾಯ ಆಗೋದಿಲ್ಲ. ಖಂಡಿತ ಉಳಿತಾಯನೇ ಬೇರೆ ಇರಬೇಕು, ಸಂಬಳದ್ದು ಹಣನೇ ಬೇರೆ ಇಡಬೇಕು. ಇದು ನಾನು ಕಲಿತೆ. ಇನ್ನು ಸಂಬಳದ ಹಣ ಡಬ್ಬಿಗೆ ಹಾಕಬಾರ್ದು. ನಮ್ಮಲ್ಲಿ ಸಂಬಳಕ್ಕೆ ಬೇರೆದೇ ಹಣ ಇರ್ತದಲ್ಲ, ಟಿಪ್ಸ್. ನನಗೀಗ ದಿನಕ್ಕೆ ಟಿಪ್ಸ್ ಆಗೋದು ಹಣ ನಾನು ಅದಕ್ಕೆ ಹಾಕೋದು. ದಿನಕ್ಕೆ ಒಂದು 300 400 ಹಾಕ್ತಾರಲ್ಲ, ಅದನ್ನು ಹಾಕ್ತಾ ಸೇವ್ ಮಾಡಬೇಕು. ಇದು ಬಿಟ್ಟು ನಾವು ತಿಂಗಳ ಖರ್ಚಿಗೆ, ಮನೆ ಖರ್ಚಿಗೆ ಇಡದೆ ಲೋನಿದ್ದು ಬಾಕಿ ಇಟ್ಟು ಅದನ್ನು ಕೂಡ ಡಬ್ಬಿಗೆ ಹಾಕಿದರೆ ಹಣ ಉಳಿತಾಯ ಆಗೋದಿಲ್ಲ. ಇದೇ ಸಮಸ್ಯೆ ಆಗ್ತದೆ. ಸುಮ್ಮನೆ ನಾನೀಗ 2000ಕ್ಕೋಸ್ಕರ ಡಬ್ಬಿ ಹೊಡೆದೆ, ಬಾಕಿದು ಹಣ 4000 6000 ಒಟ್ಟಾದದ್ದು ಅಷ್ಟೇ. ಅದರಲ್ಲಿ 6000ದಲ್ಲಿ 2000 ಪಂಡಿಗೆ ಹೋಯಿತು, 4000 ಉಳಿತು. 4000ದಲ್ಲಿ ನಾನು ಗಾಡಿ ತೆಗೆಯುವಂತಿದ್ದದ್ದು. ಸಾಕಾಗೋದಿಲ್ಲ ಹಣ. ಮಾತಾಡಿದ್ದೆ ಗಾಡಿ 15ವರೆಗೆ ಸೆಕೆಂಡ್ ಹ್ಯಾಂಡೇ, ಫಸ್ಟ್ ಹ್ಯಾಂಡ್ ಎಲ್ಲ ಬೇಡ, ಸೆಕೆಂಡ್ ಹ್ಯಾಂಡಲ್ಲಿ ಸ್ಟಾರ್ಟ್ ಮಾಡುವ. ಸುಮ್ಮನೆ ಯಾಕೆ ಹಣ ವೇಸ್ಟ್ ಮಾಡೋದು, ಲಕ್ಷ ಕೊಟ್ಟು, ಬೇಕಾಗಿಲ್ಲ ಅಂಥೇಳಿ. ನಮ್ಮ ಚಿನ್ನ ಎಲ್ಲಿತ್ತು, ಮೂಗಿನ ಬುಟ್ಟು ಮತ್ತು ಕಿವಿದ್ದು, ಅವರದ್ದು 2 ಕಿವಿದ್ದು ಮತ್ತು ಒಂದು ಸಣ್ಣದು ರಿಂಗ್. ಹೋದ ತಿಂಗಳು ಸಂಬಳದಲ್ಲಿ 1/2 ಗ್ರಾಮ್ ಇದು ರಿಂಗ್ ಮಾಡಿಸಿದ್ರು. ಅದೆಲ್ಲ ಇಟ್ಟು 12,000 ತನಕ ಸಿಕ್ಕಿತ್ತು. 12,000 ಪ್ಲಸ್ ಇದು 16 ಆಗಿತ್ತು. ಹಾಗಾಗಿ ಗಾಡಿ ತೆಗೆಯುವಂತ ಹೋದಾಗ ಗಾಡಿ ಬುಕ್ ಆಗಿತ್ತು. ಸೊ ಸೀದಾ ಲಲಿತ ಜ್ಯುವೆಲ್ಲರ್ಗೆ ಹೋಗಿ ಬಂಗಾರ ತೆಗೆದ್ವಿ. 8,000ದ್ದು ಮತ್ತು 1,000ದ್ದು ಕಾಲುಂಗಿರ, ಅಲ್ಲಿಗೆ 9,000 ಆಯಿತು. ಮತ್ತು 2,000 ದುಂಡು ಹೆಚ್ಚಾಯಿತು. ಪಿಲಿ ಪಂಜಕ್ಕೆ ಹೋಗಿ ಒಂದು ದುಂಡು ವೆಚ್ಚ ತಿಂಗಳಲ್ಲಿ ಆಯಿತು. ಸರಿ ಆಯಿತು. 9,000 ಪ್ಲಸ್ 2,000 11,000 ಆಯಿತು. 11,000 ಪ್ಲಸ್ ಈ ಕಡೆ ನಿನ್ನೆ ಸಂಕ್ರಾಂತಿ ಬೇರೆ 500 ರೂಪಾಯಿ ತಂದೆಗೆ, ಮತ್ತು 1,000 ಈಚೆ ನಮ್ಮ ಹಸ್ಬೆಂಡಿದ್ದು, ಅವರದ್ದೇ ಹಣ ಅಲ್ಲ, ಅವ್ರದ್ದು ಸಂಬಳ ಕೂಡ ಡಬ್ಬಿಯಲ್ಲೇ ಬಿದ್ದಿತ್ತಲ್ಲ. ಹಾಗಾಗಿ ಈ ಕಡೆ ನಮ್ಮದು ದೇವರಿಗೆಲ್ಲ ಹೂವು ಹಣ್ಣೆಲ್ಲ ಇರಬೇಕಲ್ಲ, ಅದಕ್ಕೋಸ್ಕರ ಸಂಕ್ರಾಂತಿಗೆ ಹೋಯಿತು. ಮತ್ತು ಗ್ಯಾಸಿಗೆ ಹೋಯಿತು, ಮತ್ತು ನಮ್ಮ ವಾರದ್ದು ಸಂಘ ಉಂಟು ಅದಕ್ಕೆ ಹೋಯಿತು. ಹಾಗಾಗಿ ಈಗ 2,000 ಉಳಿದಿದೆ. 2,000 ಹಾಗೆಯೇ ತೆಗೆದಿಟ್ಟಿದ್ದೇನೆ. ಓಕೆ, ನಾನು ಮಾಡಿದ್ದು ಮಿಸ್ಟೇಕ್ ಯಾರು ಸಹ ಮಾಡಬೇಡಿ. ಎಲ್ಲ ಗಿಂಬಳದ ಹಣ ಎಲ್ಲ ಅದಕ್ಕೆ ಕೊಂಡೋಗಿ ಹಾಕಬೇಡಿ. ಸಂಬಳನೇ ಸ್ವಲ್ಪ ಬೇರೆ ಇಡಿ. ನನ್ನ ಕೈಯಲ್ಲಿ ಖರ್ಚಾಗ್ತದೆ ಅಂತ ನಾನು ಡಬ್ಬಿಗೆ ಹಾಕ್ತಿದ್ದೆ. ಲಾಸ್ಟಿಗೆ ಅದು ನನಗೇನೆ ಖರ್ಚು ಮಾಡಿಸ್ತು. ಹಾಗೆ ಸರಿ, ಈಗ 12,000 ಗೋಲ್ಡು ಇಟ್ಟಿದ್ದೇನೆ ಬ್ಯಾಂಕಲ್ಲಿ. ಬರುವ ವಾರ ಬಿಡಿಸುವ, ಆಯಿತಾ? ಬರುವ ವಾರ ಬಿಡಿಸುವ. ಅದು ಕೂಡ ಗೋಲ್ಡ್ ಇಡಬಾರ್ದಿತ್ತು, ಮಿಸ್ಟೇಕ್ ಆಯಿತು. ಏನು ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಆಗ್ತಾ ಉಂಟು. ನೆಕ್ಸ್ಟ್ ನೋಡುವ. ನಾವು ಈಗ ಲೀಸಿಗೆ ಕೂರಬೇಕಂತ ಪ್ಲ್ಯಾನ್ ಮಾಡಿ ಈ ಥರ ಮಿಸ್ಟೇಕ್ ಆಗಬಾರ್ದಲ್ಲ. ಸರಿ, ಆದರೆ ಮಿಸ್ಟೇಕ್ ಏನು ಆದರೂ ಸಹ ಒಂದು ಚಿನ್ನ ಮಾಡಿಸಿದ್ದೇನೆ, ಸಾಕು, ನನಗೆ ಸಮಾಧಾನ ಉಂಟು. ಅದು ಸಹ ಚಿನ್ನ 1/2 ಗ್ರಾಮ್ ಇತ್ತು, 8,100 ರೂಪಾಯಿ. ಓಕೆ, ಥ್ಯಾಂಕ್ ಯು. ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗದಿದ್ರೆ ಒಂದು ಡಿಸ್ಲೈಕ್ ಮಾಡಿ, ಎಂತಾದರೂ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.